ಒಂದು ಕಡೆ ಸಾಮಾನ್ಯ ಜನರು ಎಲ್ಲದಕ್ಕೂ ಬೆಲೆ ಜಾಸ್ತಿ ಆಗ್ತಿದೆ, ಹೇಗಪ್ಪ ಜೀವನ ಮಾಡೋದು ಅಂತ ತಲೆ ಕೆಡಿಸ್ಕೊಳ್ತಿದ್ರೆ, ಇನ್ನೊಂದು ಕಡೆ ಕಾಂಗ್ರೆಸ್ MLAಗಳು ಮುಖಂಡರುಗಳೆಲ್ಲ ಸೇರಿ ಫಾರಿನ್ ಟ್ರಿಪ್ ಹೋಗ್ತಿದ್ದಾರೆ. ವಿಷಯ ಗೊತ್ತಾಯ್ತಾ? ಅದೇ ಕಾಂಗ್ರೆಸ್ MLAಗಳು ಮತ್ತು ಮುಖಂಡರು ಎಲ್ಲ ಸೇರಿ ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್ ಟೂರ್ ಹೋಗ್ತಿದಾರಂತೆ. ಅರೆ, ಅವ್ರು ಹೋದರೆ ನಮಗೇನು ಅಂತೀರಾ? ಅವ್ರು ಹೋಗ್ತಿರೋದು ಅವ್ರ ಸ್ವಂತ ದುಡ್ಡಲ್ಲಿ ಅಲ್ಲ, ನಮ್ಮ ದುಡ್ಡಲ್ಲಿ, ಅಂದರೆ ನಾವು ಕಟ್ಟಿರೋ ಟ್ಯಾಕ್ಸ್ ದುಡ್ಡಲ್ಲಿ. ಅಲ್ಲ, ರಾಜ್ಯದಲ್ಲಿ ಕಳೆದ 2.5 ವರ್ಷಗಳಿಂದ ಒಂದು ಹೇಳ್ಕೊಳ್ಳೋಂಥ ಕೆಲಸ ಯೋಜನೆ ಆಗೇ ಇಲ್ಲ. ಗ್ಯಾರಂಟಿ ಅಂತ ಒಂದು ಯೋಜನೆ ಕೊಟ್ಟಾಗ ಮಾಡಿ ನಂತರ ಹಾಲು, ಮೊಸರು, ಬಸ್ ಟಿಕೆಟ್, ಕರೆಂಟ್ ಬಿಲ್, ನೀರಿನ ಬಿಲ್ ಹೀಗೆ ಒಂದು ಬಿಡ್ದಂಗೆ ಎಲ್ಲ ಏರಿಸಿದ್ದಾರೆ. ಸಾಮಾನ್ಯ ಜನರ ಪರಿಸ್ಥಿತಿ ಏನು ಅಂತ ಕೂಡ ಅವ್ರಿಗೆ ಅರ್ಥ ಆಗಿಲ್ಲ. ಆದರೆ ತಾವು ಮಾತ್ರ ಮೋಜು ಮಸ್ತಿ ಅಂತ ಓಡಾಡ್ತಿರ್ಬೇಕು. ಹಾಗಾಗಿ ಅಧಿವೇಶನ ಮುಗಿದ ಕೂಡಲೇ ಸರ್ಕಾರಿ, ಪ್ರಾಯೋಜಿತ ಮತ್ತು ಖಾಸಗಿಯಾಗಿ ಟೂರ್ ಹೋಗೋದಕ್ಕೆ ಅಂತ ಸ್ವಲ್ಪ ಜನ ಶಾಸಕರು ಮತ್ತು ಮುಖಂಡರುಗಳೆಲ್ಲ ಸೇರ್ಕೊಂಡು ಹೋಗೋಕ್ಕೆ ಪ್ಲ್ಯಾನ್ ಮಾಡಿದ್ರು. ಇದು ಗೊತ್ತಾದ ಮೇಲೆ ಕಾಂಗ್ರೆಸ್ ಹೈಕಮಾಂಡ್ ಈಗಾಗಲೇ ವಿಪರೀತಕ್ಕೆ ಹೋಗಿರೋ CM ಬದಲಾವಣೆ ಬೆಂಕಿಗೆ ತುಪ್ಪ ಸುರಿದಂಗೆ ಆಗುತ್ತೆ ಅಂಥೇಳಿ ಇದನ್ನು ಕ್ಯಾನ್ಸಲ್ ಮಾಡಿದರು. ಆದರೆ ಅದರ ನಂತರನೂ ಈಗ ಸಿದ್ದರಾಮಯ್ಯ ಬಣದ 2 ಸಚಿವರು ಅವರ ಉಸ್ತುವಾರಿಯಲ್ಲಿ ಒಂದಿಷ್ಟು ಜನ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಅಂತ ಟೂರ್ ಕಳ್ಸೋಕ್ಕೆ ರೆಡಿಯಾಗಿದ್ದಾರಂತೆ. ಪದೇ ಪದೇ ಸರ್ಕಾರಿ ದುಡ್ಡಲ್ಲಿ ಅಧ್ಯಯನ ಪ್ರವಾಸ ಅನ್ನೋ ಹೆಸರಲ್ಲಿ ಟೂರ್ ಹೋಗೋ ಈ ಸಚಿವರು, ಶಾಸಕರು ಒಮ್ಮೆ ಆದರೂ ತಾವು ಅಲ್ಲಿ ಹೋಗಿ ಏನು ಕಲ್ತ್ಕೊಂಡು ಬಂದಿದ್ದೀವಿ ಅಂತ ಒಂದು ಸಣ್ಣ ಪ್ರೆಸ್ ಮೀಟ್ ಆದರೂ ಕರೆದು ಏನು ಕಲ್ತಿದ್ದೀವಿ ಅಂತ ಹೇಳಬೇಕಪ್ಪ. ಅಂದರೆ ಮಾತ್ರ ನಂಬಕ್ಕೆ ಸಾಧ್ಯ ಆಗುತ್ತೆ. ಇದನ್ನು ನಾವು ಯಾಕೆ ಕೇಳಬೇಕು ಅಂತಿದ್ರಾ? ಅರೆ, ನಮ್ಮ ದುಡ್ಡು ಕಣ್ರಿ ಅಲ್ವಾ? ಏನಂತೀರಾ? ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ.